So hi guys, welcome back to my YouTube channel. ಭಾಳ ದಿನ ಆಯ್ತು ಯೂಟ್ಯೂಬ್ದಾಗ ಬ್ಲಾಗ್ ಮಾಡಿಲ್ಲ. ಈಗಲೇ ಇವತ್ತು ಮಾಡತ್ತೀನಿ, ಸ್ಟಾರ್ಟ್ ಮಾಡೀನಿ. ನೋಡೋಣ ಮೇಲೆಸಿನ ಕಂಟಿನ್ಯೂ ಒಂದು 60 ದಿನ ಬ್ಲಾಗ್ ಮಾಡ್ಬೇಕಂತ ಚಾಲೆಂಜ್ ತಗೋತೀನಿ. ನೋಡಮ್ ಕಂಪ್ಲೀಟ್ ಆಗುತ್ತಾ ಇಲ್ಲ. ಈಗ ಬ್ಲಾಗ್ ಫ್ರಂಟ್ ಕ್ಯಾಮ್ರಲ್ಲೇ ಮಾಡತ್ತೀನಿ. ಸೊ ಇದು ಬ್ಯಾಕ್ ಕ್ಯಾಮ್ರಾ ಹಿಂಗೆ ದೂರ ಹಿಡಿದಿರ್ತೀವಲ್ಲ, ಸೊ ಹಂಗಾಗಿ ನಾವು ಕಾಣಿಸ್ತಾ ಇಲ್ಲ, ನಮಗೆ ಕರೆಕ್ಟ್ ಗೊತ್ತಾಗಲ್ಲ. ಸೊ ಮತ್ತು ಇದ್ರ ಪ್ರಾಬ್ಲಮ್ ನೋಡ್ರಿ, ಬ್ಲ್ಯಾಕ್ ಕಲರ್ ಆಗಿಬಿಡ್ತು ಆಮೇಲೆಗೆ ಫ್ರಂಟ್ ಕ್ಯಾಮ್ರಾದಾಗ. ಸೊ ಅದಕ್ಕೇನು ಗೊತ್ತಿಲ್ಲ. ಆ್ಯಂಡ್ ಹಿಂಗೆ ಇಷ್ಟು ಹಿಡಿತೀವಲ್ಲ ಬ್ಯಾಕ್ ಕ್ಯಾಮ್ರಾದಾಗ, ಸೊ ಕೈ ನೋವಾಗುತ್ತೆ ಭಾಳ. ಸೊ ಹಂಗಾಗಿ ಫ್ರಂಟ್ ಕ್ಯಾಮ್ರಾದಾಗ ಅಡ್ಜಸ್ಟ್ ಮಾಡ್ಕೊಂಡು ಮಾಡತ್ತೀನಿ. ಆ್ಯಂಡ್ ಈಗ ನಾಷ್ಟ ಮಾಡಬೇಕು. ನಾಷ್ಟಕ್ಕೂ ಕಾಂಕ್ರೀಟ್ ಉಪ್ಪಿಟ್ಟು ಮಾಡತ್ತಾರ. ನೋಡಮ್ಮ ನಾಷ್ಟ ಮಾಡಿದ್ಮ್ಯಾಗ ಏನು ಮಾಡ್ತೀನಿ ತೋರಿಸ್ತೀನಿ. ಸೊ ಹೊರಗಡೆ ಹೋಗ್ಬೇಕು ರೀ ಶೂಟಿಂಗ್. ಸೊ ಈಗ ಫೈನಲಿ ನಾಷ್ಟ ರೆಡಿ ಆಗ್ಯದ, ಎಲ್ಲರೂ ಊಟ ಮಾಡತ್ತೀವಿ. ಇಲ್ಲಿ ನಮ್ಮ ತಮ್ಮ ನೋಡ್ರಿ ಈಗ ಬ್ರಷ್ ಮಾಡೋದ ನಾವು. ಆ್ಯಂಡ್ ಫಸ್ಟ್ ನಾನು ಹಿಂಗೆ ಇದ್ದೆ, ಎಲ್ಲರೂ ನಾಷ್ಟ ಮಾಡತ್ತೆ ನಾ ಬ್ರಷ್ ಮಾಡ್ತಿದ್ದೆ. ಆ್ಯಂಡ್ ಈಗ ಅವ ಬ್ರಷ್ ಮಾಡತ್ತೆ, ನಮ್ಮ ರೂಢಿ ಅವನಿಗೆ ಹೋಯ್ದು ಅಷ್ಟೇ. ಗೈಸ್ ಫೈನಲಿ ನಾಷ್ಟ ರೆಡಿ. ಈಗೇನಿದ್ರು ಈಟಿಂಗ್ಸ್ ಒಂದು ಈಗ ಉಪ್ಪಿಟ್ಟು ಗೊತ್ತದ ಎಲ್ಲ ಉಪ್ಪಿಟ್ಟು ಏನಂತ ನೀವು ಅರ್ಥ ಮಾಡ್ಕೊರಿ. ಹೇಳ್ಬೇಕಂದ್ರೆ ಈಗ ಸೀದಾ ತಿಂದು ಸ್ವಲ್ಪ ರೀಲ್ ಶೂಟ್ ಅದಾವ, ರೀಲ್ ಶೂಟ್ ಮಾಡಬೇಕು. ಆ್ಯಂಡ್ ರೀಲ್ ಶೂಟ್ ಮಾಡಾದ್ಮೇಲೆ ಸಿಗ್ತೀನಿ ಅಂತ ಎಲ್ಲರಿಗೂ ನಾನು ಊಟ ಮಾಡಿದ್ವಿ, ನೀವು ಊಟ ಮಾಡಿ. ಗೈಸ್ ಫೈನಲಿ ನಾಷ್ಟ ಆಯಿತು. ಈಗ ನೋಡ್ರಿ ಈಗ ನಾಷ್ಟ ಮಾಡೋದು ಕಾಣಿಸತ್ತಿಲ್ಲ ರೀ. ಬ್ಯಾಕ್ ಕ್ಯಾಮ್ರಾ ಸಾರಿ. ನಾನು ಹೀಗೆ ಊಟ ಮಾಡಕತ್ತಿದ್ದೇನೆ. ಈಗ ಊಟ ಮಾಡತ್ತಾನ. ಈಗ ದೊಡ್ಡ ಮಾಡಲ್ಲ ಎದುರು ಹೆಚ್ಚಿಗೆ ಬಂದು ಬಿಟ್ಟಾರ. ಗೈಸ್ ಈಗ ಗೊತ್ತಾಯ್ತು ಸೊ ಬ್ಯಾಕ್ ಕ್ಯಾಮ್ರಲ್ಲ ಎದ್ದಕ್ಕೆ ಬ್ಲಾಗ್ ಮಾಡ್ಬೇಕಂತ. ಆ್ಯಂಡ್ ಈಗ ನೋಡ್ರಿ ನಾನು ಸಡನ್ನಾಗಿ ನಿಮ್ಗೆ ಕರ್ರಗೆ ಆಗತ್ತೆ ಗಾಸ್ ಇದು ಬರ್. ಈಗ ಸಡನ್ನಾಗಿ ನಿಮ್ಗೆ ಏನಂತ ತೋರಿಸ್ಬೇಕಪ್ಪ ಅಂದ್ರೆ ಹಿಂಗೆ ಇದು ಫ್ರಂಟ್ ಕ್ಯಾಮ್ರಾ ಐತಾರೆ, ಹಿಂಗೆ ಸಡನ್ಲಿ ಹಿಂಗೆ ತಿರುಗಿಸಿ ತೋರಿಸ್ತೀನಿ. ಫ್ರಂಟ್ ಕ್ಯಾಮ್ರಾ ಹಂಗಲ್ಲ, ಹಿಂಗೆ ತೋಡ್ರೂ ಆಗಲ್ಲ ಕೆಲಸ. ಹಂಗಾಗಿ ಬ್ಯಾಕ್ ಕ್ಯಾಮ್ರಾನೇ ಬ್ಲಾಗ್ ಮಾಡ್ಬೇಕು. ಅಂದರೆ ಕೈ ನೋಸುತ್ತಂತ ಇದಕ್ಕೆ ಅಂತಾರೆ ಸೋಮಾರಿತನ, ಕೈ ನೋಸುತ್ತಂತ ಫ್ರಂಟ್ ಕ್ಯಾಮ್ರಲ್ಲೇ ಮಾಡತ್ತೀನಿ. ಅಡ್ಜಸ್ಟ್ ಮಾಡ್ಕೊರಿ. ಇದು ಕ್ಯಾಪು ನಾನು ವಿಡಿಯೋ ಶೂಟಿಂಗ್ ಬೇಕಂತ ತರಿಸಿದ್ದೆ, ಫ್ಲಿಪ್ಕಾರ್ಟ್ನಾಗ. ಸೊ ಇದು ವಿಡಿಯೋ ಶೂಟ್ ಆಗಲಿಲ್ಲ. ಕ್ಯಾಮ್ರಾ ಈಗ ಕಾಣಿಸತ್ತದ ಅಂತ ಅನ್ಕೋತೀನಿ. ವಿಡಿಯೋ ಶೂಟ್ ಆಗಲಿಲ್ಲ ಇದು, ಯಾಕಂದ್ರೆ ಭಾಳ ಟಫ್ ಇತ್ತು ವಿಡಿಯೋ ಶೂಟ್ ಮಾಡೋದು. ನಾವೇನೋ ಆಗ್ಬಿಡುತ್ತಾ ಮಾಡಿಬಿಡ್ತೀವಿ ಅನ್ನೋ ರೇಂಜಿಗೆ ತರಿಸಿದ ಮ್ಯಾಗ ಗೊತ್ತಾಯ್ತು ಆಗದಂತ. ಗೈಸ್ ನಿನ್ನೆ ಕಲ್ಲಂಗಡಿ ಇಟ್ಟಿದ್ದೆ ಫ್ರಿಜ್ನಾಗ, ತಿನ್ಬೇಕಂದ್ರೆ ನೆನಪೇ ಹೋಗ್ಬಿಟ್ಟದ. ಆಯಿತು ಡೀ ಫ್ರಿಜ್ನಾಗ ಇಟ್ಬಿಟ್ಟಿದ್ದೆ ಗೈಸ್. ಇದ್ರದ್ದು ಹೆಂಗಾದೇನು ಎಲ್ಲ ಗಟ್ಟಿ ಆಗ್ಬಿಟ್ಟದ ಗಾಯ್ಸ್. ಈ ನಮನೆ ಗಟ್ಟಿ ಕಲ್ಲು ಮುಟ್ಟಿದಂಗೆ ಹಾಲಾಗ್ತದೆ ಗಾಯ್ಸ್. ಇದು ಕಲ್ಲಂಗಡಿ ಅಲ್ಲ, ಕಲ್ಲು ಮುಟ್ಟಿದಂಗೆ ಹಾಲಾಗತ್ತೆ ಬಿಟ್ಟದ. ಶೆಟ್ಟು ಬೈ ಗೈಸ್ ಈಗ ಕಟ್ ಮಾಡ್ಬೇಕು. ನೋಡಂಬರಿ ಕಟ್ ಆಗುತ್ತಾ ಇಲ್ಲ, ಕಲ್ಲಾಗ್ಯದ ಗಾಯ್ಸ್. ಇದೆ ಕಲ್ಲಂಗಡಿ ಅನ್ನೋದು ಡೀಪ್ ಫ್ರಿಜ್ನಾಗ ಇಟ್ಬಿಟ್ಟಿವಿ ಅದ್ರಾಗ. ನೋಡಂಬರಿ ಇರ್ರಿ ಇಟ್ಟು ಕಟ್ ಮಾಡ್ತೀನಿ ರೀ ಕ್ಯಾಮ್ರಾ ಎಲ್ಲನ. ಸೊ ಇರ್ರಿ ಈ ಶರ್ಟ್ ಫೋನ್ ಬಿಡ್ತೀನಿ ಜಸ್ಟ್ ಕಟ್ ಮಾಡೋ ಗಾಯ್ಸ್. ಕಲ್ಲ ಆಗಿಬಿಟ್ಟದ ಗಾಯ್ಸ್. ನಾನೇ ಕಟ್ ತಪ್ಪು ಮಾಡತ್ ನೀವು ಗೊತ್ತಿಲ್ಲ. ಗೈಸ್ ರಿಯಲಿ ಇಲ್ಲಿ ನೋಡ್ರಿ ಐಸ್ ಆಗಿಬಿಟ್ಟದಲ್ಲ. ಕಟ್ ಮಾಡಿದ್ಮ್ಯಾಗ ಕಟ್ ಮಾಡಿದ್ಮ್ಯಾಗ ಸಿಗ್ತೀನಿ ರೀ. ಕಟ್ ಮಾಡೋದಾಗಲ್ಲ ಇದ್ದಿದ್ದು, ಸೊ ಬ್ಯಾಲೆನ್ಸ್ ಆಗಲ್ಲ ಇದು. ಈ ಚಾಕುಲ್ಲಿ ಆಗಲಿಲ್ಲ, ಅದಕ್ಕೆ ಈ ಚಾಕು ತಂದೀನಿ. ಇದು ಭಾಳ ಪವರ್ಫುಲ್ ಚಾಕು ಐತಿ, ಆಗುತ್ತೆ ಇದರಲ್ಲಿ. ಕಟ್ ಮಾಡಿದ್ಮ್ಯಾಗ ಸಿಗ್ತೀನಿ. ಕಟ್ ಮಾಡೋದು ತೋರಿಸಲ್ಲ ಯಾಕಂದ್ರೆ ಬ್ಯಾಲೆನ್ಸ್ ಆಗಲ್ಲ ಕ್ಯಾಮ್ರಾ. ಇನ್ನೆಲ್ಲಿ ಕಟ್ ಮಾಡಿದ್ದೆ ನೋಡ್ರಿ, ಭಾಳ ಬುದ್ಧಿ ಹೇಳ್ಬಿಟ್ಟೆ. ಆ್ಯಂಡ್ 2 ಪೀಸ್ ಕಟ್ ಮಾಡೀನಿ.
ಈಗ ಹೀಟ್ ಮಾಡಬೇಕು ಈಟಿಂಗ್. ಆ್ಯಂಡ್ ಭಾಳ ಗುದ್ದಾಡಿ ಕಟ್ ಮಾಡಿದ್ನಿ ರೀ ಗೈಸ್. ಅದು ಡೀಪ್ ಫ್ರಿಜ್ನಾಗ ಇಡಕ್ಕೆ ಹೋಗ್ಬಿಡ್ರಿ ಕಲ್ಲಂಗಡಿ. ಅದು ನಾವು ಕಟ್ ಮಾಡಿ ಇಟ್ಟಿದ್ದೀವಿ. ಡೈರೆಕ್ಟ್ ಇಟ್ಟರೆ ಏನು ಕಟ್ ಮಾಡ್ಲಾರ್ದ ಇಟ್ಟರೆ ಅಷ್ಟು ಇದೇನು ಆಗ್ತಿದ್ದಿಲ್ಲ. ಇದು ಕಟ್ ಮಾಡಿ ಪೀಸ್ ಮಾಡಿ ಇಟ್ಟಿದ್ವಲ್ಲ, ಸೊ ಹಂಗಾಗಿ ಭಾಳ ಗಟ್ಟಿ ಆಗಿಬಿಟ್ಟಿತ್ತು. ಆ್ಯಂಡ್ ಇತ್ತು ನಂಬರ್ ಗೈಸ್. ಈಗ ಜಸ್ಟ್ ಮಲ್ಕೊಂಡಿದ್ದೆ, ಎದ್ದು ಊಟ ಗೀಟ ಮಾಡಿ ಈಗ ಸ್ವಲ್ಪ ನಮ್ಮ ಫ್ರೆಂಡಿಂದೇನೋ ಕೆಲಸ ಐತಂತ, ಸೊ ಹಂಗಾಗಿ ಹೊಂಟೀನಿ ಗೈಸ್. ಭಾಳ ಜನ ಹೇಳಿದ್ರೆ ಇನ್ಸ್ಟಾಗ್ರಾಮ್ದಾಗ ಮಿನಿ ಬ್ಲಾಗ್ ಮಾಡಲಾಗಿದೆ ಅಲ್ವ ಅದಕ್ಕೆ ನಾನು ಹಾಕಿದ್ದೆ ಇನ್ಸ್ಟಾಗ್ರಾಮ್ದ ರೀಸನ್ ಎದಕ್ಕೆ ಮಾಡಲ್ಲ ಏನಂತ. ಸೊ ರಿಮೋಟ್ ಕಂಟೆಂಟ್ ಆ್ಯಂಡ್ ಮೆಸೇಜಸ್ ಸ್ಟ್ರೈಕ್ ಬಂದೈತಲ್ಲ, ಸೊ ಹಂಗಾಗಿ ಮಾಡೋಕ್ಕಾಗತ್ತಿಲ್ಲ. ಆ್ಯಂಡ್ ಏನಪ್ಪ ಅಂದ್ರೆ ಈಗ ಮಾಮೂಲಿ ಮಾಡಿದ್ದು ಎಲ್ಲ ವೇಸ್ಟ್ ಮಾಡ್ಕೋಬಾರ್ದಂತ ಅಷ್ಟೇ. ಆ್ಯಂಡ್ ಈಗ ಯಾಕಂದ್ರೆ ಭಾಳ ದಿನ ಕಷ್ಟಪಟ್ಟು ಮಾಡಿರ್ತೀವಿ, ಸೊ ಈಗ ವೇಸ್ಟ್ ಮಾಡ್ಕೊಂಡ್ರೆ ಅರ್ಥ ಇರೋಲ್ಲ ಅದಕ್ಕೆ. ಸೊ ಹಂಗಾಗಿ ನಾನು ವೇಸ್ಟ್ ಮಾಡ್ಕೋದು ಬೇಡ ಅಂತ ಆ ಟೈಪು. ಈಗ ಮಾಡಿಗೆಸಿಂದ ವ್ಯೂಸು ಬರಲಿಲ್ಲ ಅಂದ್ರೆ ಅರ್ಥ ಇರೋಲ್ಲ ಅದಕ್ಕೆ. ಸೊ ಹಂಗಾಗಿ ಮಾಡತ್ತಿಲ್ಲ ನಾನು. ಬೀಪ್ ಹಾಕ್ತೀನಿ ಇಲ್ಲಿ, ತಲೆ ಕಡಿಸ್ಕೊಬೇಡ್ರಿ. ಇಲ್ಲಿ ಪುರಾಣ ನಡೆಯತ್ತದ. ಆ್ಯಂಡ್ ಇಷ್ಟು ಉಣೋದು ಬಿಡ ಪುರಾಣ ಎಷ್ಟು 11 ದಿನ ಏನಾಯ್ತು ಗೈಸ್. ನಾವು ಕೇಳೋಕ್ಕೆ ಬರೋಲ್ಲ, ಮನೆಗೆ ಕುಂತ್ರೆ ಕೇಳುತ್ತೆ. ಇನ್ನು ಇಲ್ಲಿ ಬರೋ ಅವಶ್ಯಕತೆ ಉಂಟೆ ಇಲ್ಲ, ಅದಕ್ಕೆ ಬರೋಲ್ಲ. ಇಲ್ಲಿ ಡೈಲಿ ಅಡುಗೆ ಮಾಡ್ತಾರೆ. ಈ ಪರಿಸ್ಥಿತಿ ಹೆಂಗಾಯ್ತು ಅಂದ್ರೆ ಫ್ರಂಟ್ ಇದು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಮುಂದಿಂದೆಲ್ಲ ತೋರಿಸೋದು. ಈಗ ಮತ್ತೆ ಹೇಳ್ಬೇಕಾರೆ ನಾನು ಫ್ರಂಟ್ ಕ್ಯಾಮ್ರಾ ಆನ್ ಹಿಂಗಾಗ್ಬಿಟ್ಟದ. ಹಿಂಗೆ ಉದ್ದಕ್ಕೆ ಇಟ್ಕೊಂಡು ಹೋಗ್ಬೋದಿತ್ತು, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಕೈ ಬೇನೆ ಆಯ್ತು ಅದಕ್ಕೆ ಗೈಸ್. ಈಗ ಏನಾಗಿದೆ ಅಂದ್ರೆ ನಾವು ಇಲ್ಲಿ ಜೆರಾಕ್ಸ್ ಸೆಂಟ್ರಿಗೆ ಹೊಂಟಿವಿ. ಟೈಮ್ ಎಷ್ಟಿಲ್ಲ, ಒಂದೂವರೆ 2 ಗಂಟೆ ಆಗಿರ್ಬೋದು ಮೋಸ್ಟ್ಲಿ, ನಾನು ನೋಡಿಲ್ಲ ಟೈಮು. ಈ ಟೈಮ್ನಾಗ ಆ್ಯಂಡ್ ಅದಕ್ಕೆ ನಾವು ನೋಡ್ಬೇಕು, ಈಗ ತೆರೆದಿರ್ತಾರೆ ಇಲ್ಲ ನೋಡಂಬರ್ರಿ ಗೈಸ್. ಬಂದೀವಿ ಫೈನಲ್ಲು. ಆ್ಯಂಡ್ ಓಪನ್ ಐತೆ ಅಂಗಡಿ, ಓಪನ್ ಇರಲ್ಲ ಅಂತ ಮಾಡಿದ್ವಿ. ಓಪನ್ ಆದ. ಈ ಟೈಮ್ನಾಗ ಓಪನ್ ಮಾಡೋದು ಸ್ವಲ್ಪ ಡೌಟ್ ಇತ್ತು, ಸೊ ಓಪನ್ ಮಾಡ್ಯಾರ. ಯಾಕಂದ್ರೆ ಕೆಲಸ ಮುಗೀತು, ಬಂದಿದ್ದು. ಈಗ ಮತ್ತೆ ನಮ್ಮ ಪಯಣ ಮನೆ ಕಡೆ. ಮನೆಗೆ ಹೋಗಿ ಈಗೇನು ಶರ್ಬತ್ತು ಕುಡಿಯಂಗೆ ಅದ ನೋಡಿದ್ ನಾನೇ ಟ್ರೈ ಮಾಡ್ತೀನಿ ಮಾಡೋಕೆ. ಬೀಪ್ ಹಾಕಿ ಸಾಯ್ ಬಿಡ್ಬೇಡ ನನಗೆ. ಅಲ್ಲಿಂದ ಸೀದಾ ಮನೆಗೆ ಬಂದೀವಿ. ಇಲ್ಲಿ ವಿಡಿಯೋ ಶೂಟ್ ಮಾಡ್ತಿದ್ದೆ ಅಲ್ಲಿ ಬಿಗ್ ಬಾಸ್. ಕರ್ರಗೆ ಆಗಬಿಟ್ಟು ಏನು ಮಾಡೋದು. ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದ್ವಿ. ಇಲ್ಲಿ ನೋಡ್ರಿ ಯೋಗ ಮಾಡೋದು ಮ್ಯಾಟ್ ತರಿಸಿದ್ದೆ ನಾನು. ಯೋಗ ಮಾಡೋದು ಮ್ಯಾಟ್ ತರಿಸಿದ್ದೆ ಗೈಸ್. ಈ ಮ್ಯಾಟಿಗೆ ಎಷ್ಟು ಬಿದ್ದಿರ್ಬೋದು ಅಂದಾಜು ಕಮೆಂಟ್ ಮಾಡಿರಿ. 800 ಕೋಟಿ ಬಿದ್ದದು, ನಾನು ಹೇಳ್ತೀನಿ ಇಲ್ಲ ಗೈಸ್. ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಆ್ಯಂಡ್ ವಿಡಿಯೋ ಶೂಟ್ ಅದೆಲ್ಲ ಮಾಡಿದ್ವಲ್ಲ, ಸೊ ಅವಾಗ ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಈಗ ಮಾಡತ್ತೀನಿ. ಈಗ ಊಟ ಮಾಡಬೇಕು. ಊಟ ಮಾಡಿದ ಮ್ಯಾಗ ಸಿಗ್ತೀನಿ ಅಂತ, ಇಲ್ಲಾಂದ್ರೆ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡ್ತೀನಿ ಮುಂದೆ ತಿಳಿಸ್ತೀನಿ ಅಂತ, ಎಂಡ್ ಮಾಡ್ತೀನಿ ಇಲ್ಲ ಅಂತ. ಆ್ಯಂಡ್ ಈ ಫೋನ್ನಾಗ ಒಂದು ಚಾರ್ಜ್ ಇಲ್ಲ. ಆ್ಯಂಡ್ ಆ್ಯಂಡ್ರಾಯ್ಡ್ದಾಗ ಎಡಿಟ್ ಮಾಡತ್ತೀನಿ ಗೈಸ್. ಅದು ಐಫೋನ್ ವಿಡಿಯೋ ಹಾಕೊಂಡು ಇದ್ರಾಗ ಕ್ಯಾಪ್ಕಟ್ ಪ್ರೋ ಅಷ್ಟು ಜಲ್ದಿ ವರ್ಕ್ ಆಗಲ್ಲ ಇದೆ. ಸೊ ಹಂಗಾಗಿ ಚಾರ್ಜರ್ ಆ್ಯಂಡ್ರಾಯ್ಡ್ದು ಐತೆ OnePlus ಇಂದ, ಅದ್ರಾಗ ಎಡಿಟ್ ಮಾಡ್ಬೇಕೀಗ. ಸೊ ಊಟ ಮಾಡಿ ಸಿಗ್ತೀನಿ ಅಂತ ಗೈಸ್. ಈಗ ಜಸ್ಟ್ ಗುಡ ಬಂದೆ, ಊಟ ಗೀಟ ಮಾಡಿ ಸ್ವಲ್ಪ ಹೊರಗೆ ಹೋಗಿದ್ದೆ. ಈಗ ಜಸ್ಟ್ ಬಂದೆ, ಈಗ ಸ್ಟಾರ್ಟ್ ಮಾಡೀನಿ ಬ್ಲಾಗ. ಆ್ಯಂಡ್ ಈಗ ಕ್ರಿಕೆಟ್ ಆಡೋಕೆ ಬಂದಿನಿ. ಈಗ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್. ಈಗ ಊಟ ಮಾಡಿ ಬನ್ನಿ. ಕಸ ಹುಡ್ಗೋದು ಆಗಲ್ಲ. ಒಂದು ಯೂಟ್ಯೂಬರ್ಗೆ ಕಸ ಹುಡ್ಗ ಕಚ್ಚಾತಾರೆ ನೋಡ್ರಿ ಇವರು. ಟ್ಯೂನಂದಾಗ ಹಾಕಿರ್ಬೇಕು ಮೊದಲು ತಂದ ಕಸಗಿಸ ತಗ್ಗಿ ಬಗ್ಗೆ ನಡಿಬೇಕು. ಕಸಗಿಸ ಹುಡಿ ಯೂಟ್ಯೂಬರ್ ಯಾವತ್ತು ಕಸ ಹೊಡೆಯಲ್ಲ, ಸಾಧ್ಯವೇ ಇಲ್ಲ, ಅಸಾಧ್ಯವಾದ ಮಾತು. ಬಿಯಾಂಡ್ ದ ಸೀನ್ಸ್ ತೋರಿಸಲ್ಲ, ಕಸ ಹೊಡಿತೀವಿ ಅಷ್ಟೇ. ಫೈನಲಿ ಸ್ಟಾರ್ಟ್ ಮಾಡ್ರಿ ಕಸ ಹುಡ್ಗಿ. ಇಲ್ಲ ನೋಡ್ರಿ ಕಸ ಹುಡ್ಗತನ. ಈಗ ನಮ್ಮ ಪಾಳೆ ಕಸ ಹುಡ್ಗದ ಸ್ವಲ್ಪ ತಾಳ್ಮೆ ಬರುತ್ತೆ. ಈಗ ಸ್ಟೋರಿ ಪೀರಿ ಹಾಕ್ಬೇಕಂತ ಮಾಡಿದ್ದೀವಿ. ಸ್ವಲ್ಪ ಫಾಲೋವರ್ಸ್ ಮಾಡ್ಕೊತಿದ್ದೀವಿ, ಬಟ್ ಬೇಡ. ಯಾಕಂದ್ರೆ ನಮ್ಮ ದೋಸ್ತರು ನೋಡಿದ್ರೆ ಬರಲ್ಲ. ಈಗ ಸ್ವಲ್ಪ ಅವ್ರನ್ನೂ ಬರ್ಬೇಕು, ಅದಕ್ಕೆ ಕಸ ಹುಡ್ಗತ್ತಾರ. ಆ್ಯಂಡ್ ಇಲ್ಲಿ ನೋಡ್ರಿ, ಅಲ್ಲಿ ಇನ್ನೂ ಹಿಂದೆ ಆ ಕಡೆ ಸೈಡ್ ಐತಿ, ಮತ್ತು ಇಲ್ಲಿ ಇದೆಲ್ಲ ಪೂರ್ತಿ ಇಲ್ಲಿ ನೋಡ್ರಿ ಹಿಂಗಾಗ್ಬಿಟ್ಟು. ಈಗ ಇಷ್ಟೆಲ್ಲ ಕಸ ಹುಡುಗಿ ಏನು ಮಾಡ್ಬೇಕು, ಸುಡ್ಬೇಕು. ಗುಡಿ ತೊಳೆದು ಅವ್ರ ಕೆಲಸ, ಕಸ ಹುಡ್ಗೋದಷ್ಟೇ ನಮ್ಮ ಕೆಲಸ ಗೈಸ್. ಏನಪ್ಪ ಅಂದ್ರೆ ಅದು ನಿನ್ನೆ ಕಸ ಹುಡ್ಗೋದು ವಿಡಿಯೋ ಹಾಕಿದ್ನಲ್ಲ, ನೈಟ್ ವಿಡಿಯೋ ಹಾಕಿ ಒಮ್ಮೆಲೆ ಡೈರೆಕ್ಟ್ ಆ ವಿಡಿಯೋ ಹಾಕಿದ್ದೆ. ಸೊ ಎಡಿಟಿಂಗ್ದಾಗಿಂದ ಮುಂದೆ ಆಯಿತು. ಆ್ಯಂಡ್ ಈಗ ಬೆಳಗ್ಗೆ ಆಗದ ಈ ಬ್ಲಾಗ್ ಇಲ್ಲಿ ಎಂಡ್ ಮಾಡತ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟು ದಿನ ಭಾಳ ದಿನ ಕೂದಲು ನೋಡ್ರಿ ಗೈಸ್ ಅಂದ್ಬಿಟ್ಟು ಭಾಳ ದಿನ ಆಯಿತು ಬ್ಲಾಗ್ ಮಾಡಲಾರ್ದ. ಸೊ ಅದಕ್ಕೆ ಮಾಡಿದ್ದೆ. ಆ್ಯಂಡ್ ಇನ್ನು ಮೇಲೆಸಿಂದ ಮಾಡ್ತೀನಿ.
ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಯೂಟ್ಯೂಬ್ದಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿಗುವ ಮತ್ತೆ ನೆಕ್ಸ್ಟ್ ಬ್ಲಾಗ್ನಲ್ಲಿ.